ಇವನೇನೋ ಗಡ್ಡ ಬಿಟ್ಟಿರೋ ಗಂಡು ಸೈನಿಕ ರಾಜ್ಯ ಬಿಲ್ಲು ಬಾಣ ಅಂತೆಲ್ಲ ಮಾತಾಡ್ತವನೆ ಯಾಕೆ ತಿಗ ಕಡಿತೈತಂತ. ಗಡ್ಡ ಬಿಟ್ಟಿರೋರೆಲ್ಲ ಗಂಡಸು ಅನ್ನಂಗಿದ್ರೆ ಕಡಿ ಎಲ್ಲಾರ್ಗಿಂತ ದೊಡ್ಡ ಗಂಡಸು ಕಣೋ. ಆ ಗಾಂಡು ನೀತಿ ನಿಯತ್ ಬಗ್ಗೆ ಮಾತಾಡ್ತಾವನ. ಅಯ್ಯೋ ಅವ್ನ ನಿಯತ್ ನಮ್ಗೆ ಗೊತ್ತು ಬಿಡಪ್ಪ. ಫಸ್ಟ್ ಸುಪ್ರೀತ್ ಹತ್ರ ಹೋದ, ಅಲ್ಲೂ ತಲೆ ಹಿಡ್ದ. ಆಮೇಲೆ ಪ್ರವೀಣ್ ಹತ್ರ ಹೋದ, ಅಲ್ಲಿ ಬಕೆಟ್ ಹಿಡ್ದ. ಇಲ್ಲಿ ನಮ್ ಟೀಮ್ ಹತ್ರ ಬಂದ, ಫಾಲೋವರ್ಸ್ ಮಾಡ್ಕೊಂಡ. ನಮ್ ಮಧ್ಯದಲ್ಲೇ ತಲೆ ಹಿಡಿಯಕ್ ನೋಡ್ದ. ನಾವ್ ತಲೆ ಕೆಡ್ಸ್ಕೊಳ್ಳಿಲ್ಲ, ನಾವು ದಾಚಿ ಕಟ್ಟಿದ್ವಿ. ಇವಾಗ ಪಾಪ ಆ ಹುಡುಗರ ಹತ್ರ ಹೋಗೋನೆ, ಅಲ್ಲೂ ಇನ್ನೊಂದ್ 3 ತಿಂಗಳು ಅಲ್ಲೂ ತಲೆ ಹಿಡಿತಾನೆ. ತಿರ್ಗಾ ಇನ್ನೆಲ್ಲ ತನ ಕಾಣೆ. ಅವನಲ್ಲಿ ಹೋಗ್ಬಿಟ್ಟು ಬಕೆಟ್ ಹಿಡಿತಾ ಇಲ್ಲ, ರೊಮ್ಮೆ ಹಿಡಿತವನೆ. ಪಾಪ ಅವ್ನ ಫ್ರೋಡ್ ಬಗ್ಗೆ ನಮ್ಮ ಹತ್ರನೇ ಬಂದು ಏನೇನೆಲ್ಲಾ ತಲೆ ಹಿಡ್ದಿಲ್ಲ. ಇವಾಗ ಅಲ್ಲೋಗ್ಬಿಟ್ಟು ನಮ್ ಬಗ್ಗೆ ತಲೆ ಹಿಡಿತವನೆ. ಇಷ್ಟೇ ಒಂದ್ ಜೀವನ. ನಮ್ ಸೈನಿಕರ ಬಗ್ಗೆ ಮಾತಾಡ್ತಾವನಲ್ಲ ಇವನು. ನಮ್ ಸೈನಿಕರು ಇರ್ಲಿಲ್ಲ ಅಂದಿದ್ರೆ ಈ ಗಾಂಡುಗೆ ಜೆಪಿ ಅನ್ನೋ ಹೆಸರೇ ಬರ್ತಾ ಇರ್ಲಿಲ್ಲ. ನೆಟ್ಟಾಗ ನನ್ ಶಾಟ ಇಕ್ಕ ಒಂದ್ ಟೀಮ್ ಕಟ್ಟಕ್ಕಂತೂ ಒಂದ್ ಕೈಲಿ ಆಗಲ್ಲ. ಯಾವ್ಯಾವ ಟೀಮ್ ಸಿಗ್ತದೋ ಅಲ್ಲೋಗಿ ತುರ್ಕೊಂಡ್ಬಿಡ್ತಾನೆ. ಆದ್ರೂ ಅಲ್ಲೋಗಿ ತುರ್ಕೊಂಡು ತಲೆ ಹಿಡ್ದಿ ಒಳ್ಳೊಳ್ಳೆ ಆಟಗಳು ಆಡ್ತಾನಪ್ಪಿ. ಒಲಿಂಪಿಕ್ ಅಲ್ಲಿ ಏನಾದ್ರು ತಲೆ ಹಿಡಿಯೋಕ್ ಸ್ಪರ್ಧೆ ಇದ್ರೆ ಈ ಗಡ್ಡಪ್ಪನ್ ಕರ್ಕೊಂಡ್ ಬಂದ್ಬಿಟ್ಟು ಗೋಲ್ಡ್ ಮೆಡಲ್ ಕೊಟ್ರವ್ರು. ಏನಂತೀಯ ಜೆಪಿ? ಕರೆಕ್ಟ್ ತಾನೆ?